ಸುವರ್ಣ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಬನ್ನಿ ಆಂಟಿ. ಅಜಯ್ ಅಜಯ್ ಎದ್ದೋಳಿ ಅಜಯ್. ಏನಮ್ಮ ಇದು? ಅಯ್ಯೋ ಪಾಪ ಒಂದೇ ಸಲ ಬಿದ್ಬಿಟ್ರು. ಪಾಪ ನೀರಾಗಿ ತಗೊಂಡ್ಬನ್ನಿ. ಸರ್, ಪೇಪರ್ ನೋಡಿದೆ ಅಂಜಲಿ ಅವರೇ, ಎಲ್ಲ ಗೊತ್ತಾಯ್ತು ನನಗೆ. ನಿಮ್ಮ ಲೈಫಲ್ಲಿ ತುಂಬ ತೊಂದರೆ ಅನುಭವಿಸಿದ್ದೀರಾ. ಆದರೂ ನೀವು ಆ ವಿಷಯ ಗೌರವ್ ಅವರು ನನ್ನ ಗಂಡ ಅನ್ನೋ ವಿಷಯನ ನಿಮ್ಮ ಹತ್ರ ಅಂದ ಮುಚ್ಚಿಟ್ಟೆ. ಅದಕ್ಕೆ ಕಾರಣ ಸ್ವಾಭಿಮಾನ ಅಲ್ವಾ? ನನ್ನಿಂದ ನೀವು ವಿಷಯನ ಮುಚ್ಚಿಟ್ಟಿದ್ದೀನಿ ಅಂದ್ಕೊಂಡಿದ್ದೀರಾ. ಆದರೆ ನಾನು ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಡುವಾಗಲೇ ನನಗೆ ನೀವು ಗೌರವ ಬೆಟರ್ ಆಫ್ ಅಂತ ಗೊತ್ತಿತ್ತು. ಆಗಲೇ ನಾನು ನಿಮ್ಮಿಬ್ಬರು ಹೇಗಾದ್ರೂ ಒಂದು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡೆ. ಆದರೆ ನಾನು ನಿಮ್ಮನ್ನು ಹತ್ರಕ್ಕೆ ತರಬೇಕು ಅಂದ್ಕೊಂಡು ಒಂದೊಂದು ಹೆಜ್ಜೆ ಇಟ್ಟಾಗಲೂ ನೀವು ನಿಮ್ಮ ಈಗೋನ ಇಟ್ಕೊಂಡು ದೂರ ದೂರ ಆಗ್ತಾ ಹೋದ್ರಿ. ಅದ್ರ ಪರಿಣಾಮ ಗೌರವಂತೂ ನಿಮ್ಮ ಬದಲು ಹೆಂಡತಿ ಅಂತ ಬೇರೆ ಹುಡುಗಿ ಫೋಟೋನ ತೋರಿಸ್ತಾ. ಅಂಜಲಿ ಅವರೇ, ಇನ್ನೂ ಕಾಲ ಮಿಂಚಿಲ್ಲ. ನನಗೊಂದು ಅವಕಾಶ ಕೊಡಿ, ನಾನು ಗೌರವ ಹತ್ರ ಮಾತಾಡ್ತೀನಿ. ಬೇಡ ಸರ್, ಈ ವಿಷಯ ಬೇರೆ ಹಂತಕ್ಕೆ ತಲುಪಿದೆ. ಈಗ ನಾವು ಒಂದಾಗಬೇಕಂದ್ರೂ ಒಡ್ತೋಗಿರೋ ಮನ್ಸುಗಳು ಒಂದಾಗಲ್ಲ. ಅದು ಅಲ್ಲದೆ ಈ ನಿಷ್ಠುರವಾದ ನಿರ್ಧಾರ ತಗೊಂಡಿರೋದು ನಾವಲ್ಲ ಸರ್, ದೊಡ್ಡವರು. ಅಲ್ಲದೆ ಅವ್ರಿಗೆ ಸಮಾಧಾನ ಪಡಿಸೋ ಪ್ರಯತ್ನ ಮಾಡೋದಕ್ಕೆ ನಮಗೀಗ ಇಷ್ಟ ಇಲ್ಲ ಸರ್. ಕಾಲನೇ ಎಲ್ಲ ಸರಿ ಮಾಡುತ್ತೆ. ಓಕೆ ಅಂಜಲಿ ಅವರೇ, ನಿಮ್ಮ ಪ್ರಾಬ್ಲಮ್ನ ನಾನು ಒಪ್ಕೋತೀನಿ. ಆದರೆ ಅದಕ್ಕಿಂತ ಮುಖ್ಯವಾಗಿರೋ ವಿಷಯ ನಿಮ್ಗೆ ಇನ್ನೊಂದು ಹೇಳಬೇಕು. ಗೌರವ್ ಜೊತೆ ನಿಮ್ಮನ್ನ ಸೇರಿಸ್ಬೇಕು ಅಂತಾನೆ ನಾನು ನಿಮ್ಮನ್ನ ಪಿ ಎ ಆಗಿ ಅಪಾಯಿಂಟ್ಮೆಂಟ್ ಮಾಡಿಕೊಂಡೆ. ಬಟ್ ನಿಮ್ಗಿರೋ ಇನ್ವಾಲ್ವ್ಮೆಂಟ್ಗೂ ಟ್ಯಾಲೆಂಟ್ಗೂ ಗೌರವ ಇರೋ ದೊಡ್ಡ ಹುದ್ದೆನೇ ಕೊಡ್ಬೋದು. ಅದಕ್ಕೆ ನಾನು ನಿಮಗೆ ಪ್ರಮೋಷನ್ ಕೊಡ್ತಾ ಇದ್ದೀನಿ. ಈ ನಮ್ಮ ಕಂಪ್ನಿ ಬ್ರಾಂಚ್ಗೆ GM, ಐ ಮೀನ್
ಜನರಲ್ ಮ್ಯಾನೇಜರ್. ಸರ್, ಏನು ಹೇಳ್ತಾ ಇದ್ದೀರಾ? ಇಷ್ಟು ದೊಡ್ಡ ಜವಾಬ್ದಾರಿ ನಾನು ನಿಮ್ಮಿಂದ ಖಂಡಿತ ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನಗೆ ಗೊತ್ತಿದೆ ಅಂಜಲಿ ಅವರೇ. ಅದಕ್ಕೆ ನಿಮಗೆ ಈ ಜವಾಬ್ದಾರಿನ ಕೊಟ್ಟಿರೋದು. ನೀವು ಈ ಜವಾಬ್ದಾರಿನ ವಹಿಸ್ಕೊಂಡ್ರೆ ನಮ್ಮ ಬಿಸ್ನೆಸ್ಗೆ ಖಂಡಿತ ಅನುಕೂಲ ಆಗುತ್ತೆ. ನಾವು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸರಿ ಸರ್, ನೀವು ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದೀರಾ ಅಂದಮೇಲೆ ನಾನು ಆ ನಂಬಿಕೆ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಬನ್ನಿ ಅಂಜಲಿ ಅವರೇ, ನಿಮ್ಗೊಂದು ಸರ್ಪ್ರೈಸ್ ಕೊಡಬೇಕು. ಅಂಜಲಿ ಅವರೇ, ಇವತ್ತಿಂದ ನೀವು ನಮ್ಮ ಕಂಪ್ನಿ ಜನರಲ್ ಮ್ಯಾನೇಜರ್ ಆಗಿ ಪ್ರಮೋಷನ್ ಆಗಿದ್ದೀರಾ. ಅದ್ರ ಜೊತೆಲಿ ನಮ್ಮ ಕಂಪ್ನಿ ಕಡೆಯಿಂದ ನಿಮಗೆ ಹೌಸಿಂಗ್ ಅಲೌನ್ಸ್ ಕೊಡ್ತಾ ಇದ್ದೀವಿ, ಮತ್ತೆ ಈ ಕಾರು. ನೋಡಿ ಅಂಜಲಿ ಅವರೇ, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಹೀಗೇಗೆ ಅನಿಸ್ತಿದೆ? ಆರಾಮ್ ಅನಿಸ್ತಿದೆಯಾ? ಹೌದು, ನಾನು ಹೇಗೆ ಇಲ್ಲಿಗೆ ಬಂದೆ? ಓಹ್, ಅದಾ, ನಿಮ್ಮ ಜೇಬಲ್ಲಿ ಪ್ರೆಸ್ ಕಾರ್ಡ್ ಇತ್ತು, ಅದರಲ್ಲಿ ನಿಮ್ಮ ಮನೆ ಅಡ್ರೆಸ್ ಇತ್ತು. ಪಾರ್ಕಲ್ಲೊಬ್ರು ಅಂಕಲ್ ಸಹಾಯದಿಂದ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದೆ. ಅಯ್ಯೋ ಪಾಪ, ನಿಮ್ಗೆ ತುಂಬ ತೊಂದರೆ ಆಯಿತು ಅನಿಸುತ್ತೆ. ನೀವು ನಮಗೆ ದೊಡ್ಡ ಸಹಾಯನೇ ಮಾಡಿದ್ದೀರಾ. ಸಾಲದಕ್ಕೆ ನಾನು ನಿಮಗೆ ಬ್ರದರ್ ಅಂತಾನೂ ಕರೆದಿದ್ದೀನಿ. ಅಂಥದ್ರಲ್ಲಿ ನೀವು ಆ ಸ್ಥಿತಿಲಿರ್ಬೇಕಾದ್ರೆ ನಿಮ್ಮನ್ನು ಹೇಗ್ರಿ ಬಿಟ್ಟೋಗಕ್ಕೆ ಸಾಧ್ಯ? ತುಂಬ ಥ್ಯಾಂಕ್ಸ್ ಸಿಸ್ಟರ್. ಸಾರಿ ಬ್ರದರ್, ನೀವೇ ಹೇಳೋ ಥ್ಯಾಂಕ್ಸ್ನ ತುಂಬಿಸ್ಕೊಳಕ್ಕೆ ನನ್ನ ಹತ್ರ ಜೋಬಿಲ್ಲ. ಅಲ್ಲ, ನಿಮ್ಗೆ ಇಷ್ಟು ದೊಡ್ಡ ಕಾಯಿಲೆ ಇದೆ ಅಂದಮೇಲೆ ನೀವು ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ? ನಿಮ್ಮ ಮನೆ ವ್ಯವಸ್ಥೆ ನೋಡಿದ್ರೆ ನೀವು ಒಂಟಿಯಾಗಿ ಜೀವನ ಮಾಡ್ತೀರಾ ಅನಿಸುತ್ತೆ. ನಿಮಗೆ ಅಪ್ಪ ಅಮ್ಮ ಅಣ್ಣ ತಮ್ಮ ಬಂಧುಗಳಂತ ಯಾರೂ ಇಲ್ವಾ, ಅಥವಾ ಬೇರೆ ಊರಲ್ಲಿದ್ದಾರಾ? ನಾನೊಬ್ಬ ಅನಾಥ. ಹುಟ್ಟನೇ ನನಗೆ ಪಿಟ್ಸ್ ಕಾಯಿಲೆ ಇದೆ ಅಂತ ಗೊತ್ತಾಗಿ ನನ್ನ ತಂದೆ ತಾಯಿ ಇಬ್ಬರು ನನ್ನ ದೂರ ಮಾಡಿಬಿಟ್ರಂತೆ. ಆಮೇಲೆ ಯಾರೋ ಡಾಕ್ಟ್ರ್ ನನ್ನನ್ನು ಸ್ವಲ್ಪ ದಿನ ಸಾಕಿದ್ರಂತೆ. ನನಗೆ ಬುದ್ಧಿಗೆ ಬಂದು ಅವ್ರ ಹತ್ರ ನಮ್ಮ ಅಪ್ಪ ಅಮ್ಮ ಯಾರು ಅಂತ ಕೇಳೋ ಅಷ್ಟರಲ್ಲಿ ಅವ್ರು ತೀರೋಗ್ಬಿಟ್ಟಿದ್ರು. ಆಮೇಲೆ ಹಾಸ್ಟ್ಲು ಬೋರ್ಡಿಂಗ್ ಸ್ಕೂಲು ಅಂತ ಇಷ್ಟು ದೊಡ್ಡವನಾಗ್ಬಿಟ್ಟೆ.
ಹಾಗೆ ನನ್ನ ಜೊತೆಯಲ್ಲೇ ಈ ಪಿಟ್ಸ್ ಕಾಯಿಲೆನೂ ಬೆಳ್ಕೊಂಬಂದ್ಬಿಡ್ತು. ಅಪ್ಪ ಅಮ್ಮ ಹೇಗಿದ್ದಾರೆ ಅಂತಲೇ ನೋಡಿರಲಿಲ್ಲ. ಅದಕ್ಕೆ ಹೀಗೆ ನಾನು ನನ್ನದೇ ಕಲ್ಪನೆಯಲ್ಲಿ ಅಪ್ಪ ಅಮ್ಮಂಗೆ ರೂಪ ಕೊಟ್ಕೊಂಡಿದ್ದೀನಿ. ಛೇ, ತಮ್ಮ ರಕ್ತದಲ್ಲಿ ಹುಟ್ಟಿರೋ ಮಗುಂಗೆ ಕಾಯಿಲೆ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅನಾಥಾಶ್ರಮ ಕೊಟ್ಟಿರೋ ಆ ನಿಮ್ಮ ತಂದೆ ತಾಯಿ ಹೃದಯ ಇನ್ನೆಷ್ಟು ಕಲ್ಲಾಗಿರ್ಬೋದು. ಈ ಜಗತ್ತಿನಲ್ಲಿ ಅಂಥ ತಂದೆ ತಾಯಿ ಇರ್ತಾರಾ? ಅವ್ರನ್ನ ಬೈಬಿಡಿ ಸಿಸ್ಟರ್, ತುಂಬ ನೋವಾಗುತ್ತೆ. ಸಾರಿ ಬ್ರದರ್, ಇನ್ನು ನಾನು ಆ ವಿಷಯದ ಬಗ್ಗೆ ಮಾತಾಡೋದಿಲ್ಲ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಎನಿವೇಸ್, ಟೇಕ್ ಕೇರ್. ಬಾಯ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಹಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಭಟ್ರೆ, ಅಮ್ಮವ್ರೆ ಎಲ್ಲ ರೆಡಿ. ಗೌತಮ್ ಗೌರವ್ವರೆಗೂ ಮಧ್ಯಾಹ್ನ ಊಟಕ್ಕೆ ಬರಲೇಬೇಕು ಅಂತ ಹೇಳಿದ್ದೆ, ಆದರೂ ಬಂದೇ ಇಲ್ಲ ನೋಡಿ. ಪ್ರಭಾ, ನೀನೇನು ಅವ್ರನ್ನ ಇನ್ನೂ ಎಳೆ ಮಕ್ಕಳು ಅಂದ್ಕೊಂಡಿದೀಯಾ? ಎಲ್ಲೋ ಕೆಲಸದ ಮಧ್ಯದಲ್ಲಿ ಹೋಟೆಲ್ಲೋ ಎಲ್ಲೋ ತಿಂದಿರ್ತಾರೆ. ಅದೇಗ್ರೆ ಆಗುತ್ತೆ? ಅವ್ರು ದೊಡ್ಡವರಾಗಿದ್ದಾರೆ ಅಂದ ಮಾತ್ರಕ್ಕೆ ನನ್ನ ಮಾತು ಕೇಳಬಾರ್ದು ಅಂತನಾ? ಇವಾಗ ನಾನು ಮಾಡಿರೋ ಅಡುಗೆನೆಲ್ಲ ಏನು ಮಾಡಬೇಕು? ಇಂಥದಕ್ಕೆಲ್ಲ ನಾನು ಅವಕಾಶ ಕೊಡೋದಿಲ್ಲ. ಎಲ್ಲಿದ್ದಾರೆ ಅಂತ ಕೇಳ್ತೀನಿ ರೀ. ಅಮ್ಮವ್ರೆ ಒಂದು ನಿಮಿಷ, ಫೋನ್ ತರ್ತೀನಿ. ತಗೊಳ್ಳಿ ಅಮ್ಮವ್ರೆ. ಅವ್ರ ಮನೆಗೆ ಬಂದು ಊಟ ಮಾಡಲಿಲ್ಲ ಅಂದರೆ ನನ್ನ ಅಡುಗೆ ಬಗ್ಗೆ ಜನ ಆಡ್ಕೋತಾರೆ. ನಾನು ನನ್ನ ಪ್ರೆಸ್ಟೀಜ್ ನೋಡೋದು ಬೇಡವಾ? ನೀವು ಫೋನ್ ಮಾಡಿ ಅಮ್ಮವ್ರೆ. ಬ್ರದರ್, ಮಮ್ಮಿ ಕಾಲ್ ಮಾಡ್ತಾ ಇದ್ದಾರೆ ಕಣೋ. ನಾವು ಮಾತಾಡ್ಕೊಂಡು ನೆನಪಿದೆ ತಾನೆ? ಆಮೇಲೆ ಹೆದರಿ ಮಾತು ಚೇಂಜ್ ಮಾಡ್ಬಿಡಪ್ಪ. ಹಾಂ, ಮಾತಾಡು. ಹಲೋ. ಯಾಕೋ ಗೌತಮ್, ಫೋನ್ ರಿಸೀವ್ ಮಾಡಕ್ಕೆ ಯಾಕೆ ಇಷ್ಟೊತ್ತು? ಇಷ್ಟಕ್ಕೆಲ್ಲ ಯಾಕೆ ಮಮ್ಮಿ ಕೋಪ ಮಾಡ್ಕೊತೀರಾ? ಎಲ್ಲದಕ್ಕೂ ಭಯಕ್ಕೆ ಕಾಯ್ತಾ ಇರ್ತೀರಲ್ಲ. ಯಾಕೆ? ಮಾತು ಒಂಥರ ಇದೆ. ಅವನಲ್ಲಿ ಗೌರವ್, ಊಟಕ್ಕೆ ಯಾಕೆ ಬರಲಿಲ್ಲ ನೀವು? ನೋಡಿದ್ರಾ, ಒಟ್ಟಿಗೆ ಎಷ್ಟು ಪ್ರಶ್ನೆ ಕೇಳ್ತೀರಾ? ಇದಕ್ಕೆ ನಮಗೆ ಬೇಜಾರಾಗಿರೋದು. ಅದಕ್ಕೆ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಏನ್ರೋ ಅದು? ಅದು ಮಮ್ಮಿ, ಅದು ಇನ್ಮೇಲೆ ನಾವು ಮನೆಗೆ ಬರೋದಿಲ್ಲ.
ಇಲ್ಲೇ ಆಫೀಸ್ನಲ್ಲಿ ಪರ್ಮನೆಂಟಾಗಿ ಸೆಟ್ಲ್ ಆಗಿಬಿಡ್ತೀವಿ. ಏಯ್, ಬುದ್ಧಿ ಇಟ್ಕೊಂಡು ಮಾತಾಡ್ತಿದ್ದೀರಾ ಹೇಗೆ? ಏನಕ್ಕೆ ಮನೆಗೆ ಬರಲ್ಲ ನೀವು? ಯಾವ ಸಂತೋಷಕ್ಕೆ ಮನೆಗೆ ಬರ್ಬೇಕು ಮಮ್ಮಿ? ಈ ಕಡೆ ನಿಮ್ಮ ಹಠ ಬಿಡೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ, ಆ ಕಡೆ ನಮ್ಮ ಹೆಂಡತಿದಿರು ನಮ್ಮ ಜೊತೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಮಿಬ್ಬರ ಮಧ್ಯೆ ನಾವು ಪಂಚರ್ ಆಗಿರೋ ಫುಟ್ಬಾಲ್ ಥರ ಆಗೋಗಿದ್ದೀವಿ. ಒಳ್ಳೆ ಮಕ್ಕಳು ಅಂತ ನಿಮ್ಮ ಹತ್ರನೂ ಹೆಸರು ತೊಗೊಂಡಿಲ್ಲ, ಒಳ್ಳೆ ಗಂಡಂದ್ರು ಅಂತ ಅವ್ರ ಹತ್ರನೂ ಹೆಸರು ತೊಗೊಳಕ್ಕಾಗಿಲ್ಲ. ಮನೆಗೆ ಬಂದರೆ ನೆನಪಾಗ್ತಾರೆ, ಅವ್ರನ್ನ ಮನೆಗೆ ಕರ್ಸ್ಕೊಳ್ಳಿ ಅಂದರೆ ನಿಮಗೆ ಕೋಪ ಬರುತ್ತೆ. ಅದಕ್ಕೆ ನಿಮ್ಮ ಪಾಡಿಗೆ ನೀವು ಆರಾಮಾಗಿದ್ಬಿಡಿ, ಅವ್ರ ಪಾಡಿಗೆ ಅವ್ರು ಆರಾಮಾಗಿರ್ತಾರೆ. ನಾವು ಇಲ್ಲೆಲ್ಲ ಹೋಟೆಲ್ ಊಟ ತಿಂಡಿ ಮಾಡಿಕೊಂಡು ಲಾಡ್ಜಲ್ಲಿ ಸ್ನಾನ ಮಾಡಿಕೊಂಡು ಇರ್ತೀವಿ. ಗೌತಮ್, ನಿನ್ಗೆ ಎಲ್ಲಿಂದ ಬಂತು ಇಷ್ಟೊಂದು ಧೈರ್ಯ? ನೀನೇನು ಮಾತಾಡ್ತಾ ಇದೀಯ ಅಂತ ನಿನಗೆ ಗೊತ್ತಿದ್ಯಾ? ನಾನು ನಿಮ್ಮ ಹೆಂಡತಿನ ಕರೆಸ್ಲಿಲ್ಲ ಅಂತ ತಾನೇ ನಿಮ್ಗೆ ಈ ನಿರ್ಧಾರ? ನೋಡೋ, ನೀವು ಈಗಿಂದೀಗಲೇ ನಿಮ್ಮ ನಿರ್ಧಾರನ ಬದಲಾಯಿಸ್ಕೊಂಡು ಮನೆಗೆ ಬಂದರೆ ಸರಿ, ಇಲ್ಲ ಅಂದರೆ ನನಗಿನ್ನೂ ಕೆಟ್ಟ ಕೋಪ ಬರುತ್ತೆ. ಸಾರಿ ಮಮ್ಮಿ, ನೀವೇನೇ ಅಂದರೂ ನಾವು ಮಾತ್ರ ಮನೆಗೆ ಬರೋದಿಲ್ಲ. ನೀವು ಸಂತೋಷವಾಗಿರ್ರಿ. ಗೌತಮ್, ಅವನೇ ಕಟ್ ಮಾಡ್ಬಿಟ್ನಲ್ಲ. ವೆಲ್ ಡನ್ ಬ್ರದರ್. ಏನಾಗಿದೆ ಇವನ್ಗೆ? ರೀ, ಇನ್ಮೇಲಿಂದ ಅವರಿಬ್ರು ಮನೆಗೆ ಬರಲ್ವಂತೆ, ಆಫೀಸಲ್ಲೇ ಇರ್ತಾರಂತೆ. ನೀವಾದ್ರೂ ಅವ್ರಿಗೆ ಬುದ್ಧಿ ಹೇಳ್ಬಾರ್ದಾ? ಸಾರಿ ಪ್ರಭಾ, ಇದು ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದ ವಿಷಯ ಆಗಿದ್ದಿದ್ರೆ ನಾನು ಖಂಡಿತ ಬುದ್ಧವಾದ ಹೇಳಬಹುದಿತ್ತು. ಆದರೆ ಇದು ಅವ್ರ ಸಂಸಾರದ ವಿಷಯ, ಇದರಲ್ಲಿ ನಾನು ತಲೆ ಹಾಕೋದಕ್ಕಾಗೋದಿಲ್ಲ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಇಷ್ಟಕ್ಕೂ ಮೊದಲಿಂದ ಮನೆ ವಿಚಾರಗಳಲ್ಲಿ ಎಲ್ಲ ನಿರ್ಧಾರಗಳನ್ನು ತಗೊಳ್ಳೋದು ನೀನೇ ತಾನೆ. ಹಾಗಾಗಿ ಮತ್ತೆ ಅವ್ರನ್ನ ಮನೆಗೆ ವಾಪಸ್ ಕರೆಸ್ಕೊಳ್ಳೋದು ನಿನ್ನ ಜವಾಬ್ದಾರಿನೇ. ಪ್ರಭಾ, ನಾನೇನಿದ್ರು ಬಿಸ್ನೆಸ್ಸಲ್ಲಿ ಎಕ್ಸ್ಪರ್ಟ್, ಇಂಥ ವಿಚಾರಗಳಲ್ಲಿ ದೊಡ್ಡ ಝೀರೋ. ನೀನೇ ಸರಿ ಅವ್ರ ಮನಸ್ಸನ್ನು ಗೆದ್ದು ಮತ್ತೆ ಅವ್ರನ್ನ ಮನೆಗೆ ವಾಪಸ್ ಕರೆಸ್ಕೊಳ್ಳೋದಕ್ಕೆ. ಇಷ್ಟ ಮೇಲೆ ಚಿಕ್ಕಂದಿಂದಲೂ ಅವರು ನನ್ನ ಮಾತಿಗಿಂತ ನಿನ್ನ ಮಾತನ್ನೇ ತಾನೇ ಕೇಳ್ಕೊಂಡು ಬೆಳೆದಿದ್ದು. ಪರವಾಗಿಲ್ವೇ? ನಾನು ಹೇಳಿದ ಮಾತನ್ನ ನೀವು ನನಗೆ ತಿರುಗಿಸ್ತಾ ಇದ್ದೀರಾ? ಇರ್ಲಿ, ನನ್ನ ಮಕ್ಕಳನ್ನ ಹೇಗೆ ಮನೆ ಕರ್ಕೊಂಬರ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಓಕೆ, ಟ್ರೈ ಮಾಡು, ನಂದೇನೂ ಅಭ್ಯಂತರ ಇಲ್ಲ. ಅಮ್ಮವ್ರೆ, ಈ ಊಟ ಏನು ಮಾಡಿ? ನಿನ್ನ ತಲೆಗೆ ಮೆತ್ಕೋ. ಅಪ್ಪ, ಸ್ವೀಟ್ ತಗೊಳ್ಳಿ. ಅಕ್ಕ, ಸ್ವೀಟ್ ತಗೋ. ಅಕ್ಕ, ಅಂತೂ ನೀನು ಗ್ರೇಟ್ ಅಂತ ಸಾಧಿಸಿ ತೋರಿಸ್ಬಿಟ್ಟೆ. ರೀ,
ನಾನು ಹೇಳಿರ್ಲಿಲ್ವಾ ನನ್ನ ಮಗಳು ಒಂದಲ್ಲ ಒಂದ್ ದಿವಸ ಎತ್ತರಕ್ಕೆ ಇರ್ತಾಳೆ ಅಂತ? ಏನಮ್ಮ ನೀನು ಅಂದ್ರೆ ನನ್ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ನಾನು ಎತ್ತರಕ್ಕೆ ಬೆಳೆಯೋದಿಲ್ವೇನಮ್ಮ? ನೋಡಪ್ಪ ಅಮ್ಮನ್ನ. ಕಾವ್ಯ, ನೀನು ಕೂಡ ನಿಮ್ಮ ಅಕ್ಕನ ಹಾಗೆ ದೊಡ್ಡ ಸಾಧನೆ ಮಾಡ್ತೀಯ ಅನ್ನೋ ನಂಬಿಕೆ ನಮಗಿದೆ. ಹೌದಾ? ಯಾರೋ ಇವಳ ಯಾವ್ದ್ರಲ್ಲಿ ಸಾಧನೆ ಮಾಡ್ತಾಳೆ? ಜಗಳ ಮಾಡೋದ್ರಲ್ಲಿ ಸಾಧನೆ ಮಾಡ್ಕೊಂಡು ಬರ್ತಾಳೆ. ಅಪ್ಪ ಅಮ್ಮ ಬೇಕು ಬೇಕು ಅಂತ ಕಾಲ್ ಎಳಿತಾರೆ. ಕಾವ್ಯ, ಯಾರು ಏನೇ ಹೇಳಿದ್ರು ನೀನು ಒಂದಿನ ಸಾಧನೆ ಮಾಡೇ ಮಾಡ್ತೀಯ, ಆ ನಂಬಿಕೆ ನನಗಿದೆ. ಕೇಳಿಸ್ಕೊಂಡೇನಮ್ಮ ನನ್ ಮುದ್ದು ಅಕ್ಕ ಹೇಳಿದ ಮಾತು? ಅಮ್ಮ, ನನಗೆ ನಮ್ಮ ಆಫೀಸಲ್ಲಿ ನಮ್ಮ MD-ಗೆ PA ಅಲ್ಲ, ನಮ್ಮ ಬ್ರಾಂಚ್ ಆಫೀಸ್ಗೆ ಜನರಲ್ ಮ್ಯಾನೇಜರ್ ಆಗಿ ಪ್ರಮೋಷನ್ ಮಾಡಿದ್ದಾರೆ. ಈ ಕಾರ್ ಕೂಡ ಸ್ಯಾಂಕ್ಷನ್ ಮಾಡಿದ್ರು, ಹಾಗೆ ಹೌಸಿಂಗ್ ಅಲೈನ್ಸ್ ಕೂಡ ಸ್ಯಾಂಕ್ಷನ್ ಮಾಡಿದ್ದಾರೆ. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಗಳ ಬೆಂಬಲದಿಂದ. ನೀವೆಲ್ಲ ಇದ್ದಿದ್ರೆ ಈ ಅಂಜಲಿ ಇರ್ತಾ ಇರಲಿಲ್ಲ.